31 ಕಂಠಕೂಪೆ ಕ್ಷುತ್ಪಿಪಾಸ ನಿವೃತ್ತಿ. ಪದಗಳ ವಿಭಾಗ. ಕಂಠಕೂಪೆ ಕ್ಷುತ್ ಪಿಪಾಸ ನಿವೃತ್ತಿ. ಪದಗಳ ಅರ್ಥ. ಕಂಠ ಎಂದರೆ ಅನ್ನವನ್ನು ನುಂಗುವಂತಹ ಅನ್ನನಾಳ, ಗಂಟಲು. ಕೂಪೆ ಎಂದರೆ ಅನ್ನನಾಳ, ಆಮಾಶಯ ಹಾಗೂ ಕರುಳಿನವರೆಗೂ ಬರುತ್ತದೆ. ಇಲ್ಲಿ ವಿಶುದ್ಧಿ ಚಕ್ರ, ಅನಾಹತ ಚಕ್ರ ಹಾಗೂ ಮಣಿಪುರ ಚಕ್ರಗಳು ಬರುತ್ತದೆ. ಇಲ್ಲಿ ಯೋಗಿಯು ಅವಗಾಹನೆ ಮಾಡಿಕೊಂಡರೆ ಕ್ಷುತ್ ಅಂದರೆ ಹಸಿವು, ಪಿಪಾಸ ಅಂದರೆ ಬಾಯಾರಿಕೆ, ಇವುಗಳ ನಿವೃತ್ತಿ ಉಂಟಾಗುತ್ತದೆ. ಭಾವಾರ್ಥ. ಯೋಗಿಯು ಕಂಠದಲ್ಲಿ ಇರುವಂತಹ ವಿಶುದ್ಧಿ ಚಕ್ರ ಹಾಗೂ ಅನಾಹತ ಚಕ್ರ ಹಾಗೂ ಮಣಿಪುರ ಚಕ್ರದೊಳನೆ ಅವಗಾಹನೆ ಮಾಡಿಕೊಂಡಾಗ ಹಸಿವು, ಬಾಯಾರಿಕೆಗಳು ನಿವೃತ್ತಿಯಾಗುತ್ತದೆ. ಅಂದರೆ ಧ್ಯಾನ ಮಾಡುವ ಸಮಯದಲ್ಲಿ ಯೋಗಿಗೆ ಹಸಿವು ಹಾಗೂ ಬಾಯಾರಿಕೆಯ ಕ್ಲೇಶಗಳು ಉಂಟಾಗುವುದಿಲ್ಲ. ಅವನ ಮನಸ್ಸು ಬಾಯಾರಿಕೆ ಹಾಗೂ ಹಸಿವುಗಳನ್ನು ತಡೆದುಕೊಳ್ಳುವಂತಹ ಶಕ್ತಿಯು ಬರುತ್ತದೆ ಎಂಬುದಾಗಿ ಈ ಸೂತ್ರದ ಅರ್ಥ. ಸೂತ್ರ 32. ಕೂರ್ಮನಾಡ್ಯ ಸ್ಥೈರ್ಯಂ. ಪದಗಳ ವಿಭಾಗ. ಕೂರ್ಮನಾಡಿ, ಸ್ಥೈರ್ಯಂ. ಕೂರ್ಮನಾಡಿ ಎಂದರೆ ಮನುಷ್ಯನ ದೇಹದಲ್ಲಿರುವಂತಹ ನಾಡಿಯ ಹೆಸರು. ಸ್ಥೈರ್ಯಂ ಅಂದರೆ ಸ್ಥಿರತೆ. ಭಾವಾರ್ಥ. ಯೋಗಿಯು ಕೂರ್ಮನಾಡಿಯನ್ನು ಅವಗಾಹನೆ ಮಾಡಿಕೊಂಡು ಸಂಯಮ ವಿದ್ಯೆಯನ್ನು ಪ್ರಯೋಗಿಸಿದಾಗ ಅವನಿಗೆ ಸ್ಥಿರತೆಯು ಉಂಟಾಗುತ್ತದೆ. ಅಂದರೆ ದೇಹದಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಸುಷುಮ್ನಾ ನಾಡಿಯು ಎಷ್ಟು ಪ್ರಧಾನವಾಗಿರುತ್ತದೆಯೋ ಅದೇ ರೀತಿ ಕೂರ್ಮನಾಡಿಯು ಮನುಷ್ಯನ ದೇಹದಲ್ಲಿ ಪ್ರಧಾನವಾಗಿರುತ್ತದೆ. ಆ ನಾಡಿಯು ಎಲ್ಲಿಯವರೆಗೆ ಪಸರಿಸಿ ಇರುತ್ತದೆಯೋ ಅವುಗಳನ್ನು ಅವಗಾಹನೆ ಮಾಡಿಕೊಂಡಾಗ ಅವನಿಗೆ ಸ್ಥಿರತೆಯು ಬರುತ್ತದೆ. ಯೋಗಿಯು ವಿಶ್ವ ಸಾಕ್ಷಾತ್ಕಾರ, ದೈವ ಸಾಕ್ಷಾತ್ಕಾರ ಮಾಡಿಕೊಂಡು ತನಗಾಗಿ ಅದನ್ನು ಇಟ್ಟುಕೊಳ್ಳುವುದು ಮಾತ್ರವೇ ಅಲ್ಲದೆ ಅದನ್ನು ಇತರರಿಗೆ ಹಂಚಬೇಕಾಗಿದೆ. ಜೀವಾತ್ಮನು ಯೋಗವನ್ನು ಮೋಕ್ಷಕ್ಕಾಗಿಯೂ ಸದ್ಗತಿಗಾಗಿಯೂ ಮಾಡಬೇಕಾಗಿಲ್ಲ. ಅವನು ಬದುಕಿರುವಾಗಲೇ ಪರತತ್ವವನ್ನು ಪಡೆದುಕೊಂಡು ಅದರ ಶಕ್ತಿಯಿಂದ ತನ್ನ ಇತರ ಶಿಷ್ಯರಿಗೆ ಅದನ್ನು ಬೋಧಿಸಬೇಕಾಗುತ್ತದೆ ಹಾಗೂ ಇತರರಿಗೂ ಅದನ್ನು ಹಂಚಬೇಕಾಗುತ್ತದೆ. ಅದಕ್ಕೆ ಅವನಿಗೆ ದೇಹದ ಸ್ಥಿರತೆ ಬಹಳ ಮುಖ್ಯವಾಗಿರುತ್ತದೆ. ಈ ಕೂರ್ಮನಾಡಿಯನ್ನು ಅವಗಾಹನೆ ಮಾಡಿಕೊಂಡಾಗ ಅವನಿಗೆ ಸ್ಥಿರತೆ ಉಂಟಾಗುತ್ತದೆ ಎಂಬುದು ಈ ಸೂತ್ರದ ಅರ್ಥ.